ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಶೀಲಾದಿತ್ಯ ಬೋಸ್ಗೆ ಹೈಕೋರ್ಟ್ ಇಂದ ಬಿಗ್ ರಿಲೀಫ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ಇಂದ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ ನಿಂದ ಬೈಕ್ ಸವಾರನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶೀಲಾದಿತ್ಯ ಮತ್ತು ಪತ್ನಿ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ, ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸುವಂತಿಲ್ಲ. ವಿಂಗ್ ಕಮಾಂಡ್ ಪರ ವಕೀಲ ಅರುಣ್ ಶ್ಯಾಮ್ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಹೇಮಂತ್ ಚಂದ್ ಗೌಡರ್ ಪೀಠದಿಂದ ಈ ಆದೇಶ ಬಂದಿದೆ. ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಹೇಳಿರೋದು. ಕೋರ್ಟ್ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿರೋದು. ಈ ಮೂಲಕ ಶೀಲಾದಿತ್ಯ ಬೋಸ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ತಮಗೆಲ್ಲ ಗೊತ್ತಿರುವಂತೆ ವಿಂಗ್ ಕಮಾಂಡರ್ ನಿಂದ ಬೈಕ್ ಸವಾರನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ವಿಂಗ್ ಕಮಾಂಡರ್ ಬೈಕ್ ಸವಾರ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಈ ಕೇಸ್ನ ವಿಚಾರವಾಗಿ ಕೋರ್ಟ್ ಏನ್ ಹೇಳಿದೆ? ಶ್ರೀಪಾದ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈಯತ್ನಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಗಲಾಟೆಯ ವಿಚಾರವಾಗಿ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ವಿಂಗ್ ಕಮಾಂಡರ್ ಶೀಲಾದಿತ್ಯ ಅವರು ಬೈಯತ್ನಹಳ್ಳಿ ಪೊಲೀಸ್ ಠಾಣೆಗೆ ಅವರ ಪತ್ನಿಯ ಮೂಲಕ ದೂರು ನೀಡುವಂತ ಕೆಲಸವನ್ನು ಮಾಡಿರ್ತಾರೆ. ಅದಾದ್ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ವಿಕಾಸ್ ಎಂಬಾತನನ್ನ ಬಂಧಿಸಿರ್ತಾರೆ. ಆದ್ರೆ ಆ ವಿಕಾಸ್ ಮತ್ತೆ ಪ್ರತಿ ದೂರು ನೀಡಿದ ಜೊತೆಗೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ವಿಂಗ್ ಕಮಾಂಡರ್ದು ತಪ್ಪಿದೆ ಅನ್ನುವಂತ ವಿಚಾರ ಗೊತ್ತಾಗಿತ್ತು. ಜೊತೆಗೆ ವಿಕಾಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಆ ಒಂದು ಫುಟೇಜ್ ನ ಆಧರಿಸಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಮೇಲೆ 307 ಅಂದ್ರೆ ಕೊಲೆ ಯತ್ನ ಪ್ರಕರಣ ಜೊತೆಗೆ ಬೆದರಿಕೆ ಸೇರಿ 2-3 ಸೆಕ್ಷನ್ಗಳನ್ನು ಹಾಕಿ ಎಫ್ಐಆರ್ ಮಾಡಲಾಗಿತ್ತು. ಅದಾದ್ಮೇಲೆ ಒಂದಷ್ಟು ಕೂಗುಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಕನ್ನಡ ಪರ ಸಂಘಟನೆಗಳು, ಒಂದಷ್ಟು ಸಂಘಟನೆಗಳು, ಬೇರೆ ಬೇರೆಯವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸೋದ್ರ ಜೊತೆಗೆ ಬೈಯತ್ನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಈ ರೀತಿ ತಪ್ಪುದಾರಿಯನ್ನ ಹೊರಿಸಲಾಗಿದೆ, ಜೊತೆಗೆ ಕನ್ನಡ ಮಾತಾಡಲಿಲ್ಲ ಅಂತೇಳಿ ಇಶ್ಯೂನ ಕ್ರಿಯೇಟ್ ಮಾಡಲಾಗಿದೆ. ಕನ್ನಡದ ಹೆಸರನ್ನ ಬಳಸಿಕೊಂಡು ಒಬ್ಬ ವಿಂಗ್ ಕಮಾಂಡರ್ ಒಂದು ಬೇರೆ ರೀತಿಯಾದಂತಹ ಸುದ್ದಿಯನ್ನ ಹಬ್ಬಿಸಿದ್ದಾರೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅನ್ನೋಂತ ಧ್ವನಿ ಕೇಳಿ ಬಂದಿತ್ತು. ಹೀಗಾಗಿ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಫೋರ್ಸ್ ಅಧಿಕಾರಿಗಳು ಕೂಡ ಇಲಾಖಾ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಶೀಲಾದಿತ್ಯ ಅವರು ತಮ್ಮ ವಕೀಲರ ಪರ ಅಂದ್ರೆ ಅರುಣ್ ಶ್ಯಾಮ್ ಅವರ ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಅವರ ವಿರುದ್ಧ ನಡೆಯುವಂತ ತನಿಖೆಯಲ್ಲಿ ಒಂದಷ್ಟು ರಿಲೀಫ್ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳನ್ನ ಕೂಡಲೇ ತೆಗೆದುಕೊಳ್ಳುವಂತಿಲ್ಲ, ಕಾನೂನಿನ ನಿಯಮದಡಿ ಏನೆಲ್ಲ ತನಿಖೆ ನಡೆಸಬೇಕು ಅದು ಮಾತ್ರ ಮಾಡಬೇಕು, ಆದ್ರೆ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳುವಂತಿಲ್ಲ, ಕೋರ್ಟ್ ಅನುಮತಿ ಇಲ್ಲದೆ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ ಅಂತೇಳಿ ಹೈಕೋರ್ಟ್ ಈಗ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಿದೆ. ಈ ಮೂಲಕ ವಿಂಗ್ ಕಮಾಂಡರ್ ಶೀಲಾದಿತ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಮತ್ತೊಂದ್ ಕಡೆ ಈಗಾಗಲೇ ವಿಕಾಸ್ ಅವರು ಕೂಡ ಅವರ ವಕೀಲರ ಮೂಲಕ ಈ ಒಂದು ವಿಚಾರವಾಗಿ ಅಂದ್ರೆ ಈ ಒಂದು ಪ್ರಕರಣದ ವಿಚಾರವಾಗಿ ಮತ್ತಷ್ಟು ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ಮೇಲೆ ಹಲ್ಲೆ ಆಗಿದೆ, ಜೊತೆಗೆ ಸುಳ್ಳು ರೀತಿಯಾಗಿ ಈ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ವಿಕಾಸ್ ಆರೋಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ರಿಲೀಸ್ ಆದ ಬಳಿಕ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಸದ್ಯಕ್ಕೆ ಹೈಕೋರ್ಟ್ ನಿಂದ ಶೀಲಾದಿತ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಸದ್ಯಕ್ಕೆ ಈ ಒಂದು ಪ್ರಕರಣದ ಅಡಿ ಕಾನೂನಿನಡಿ ಏನೆಲ್ಲ ತನಿಖೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಬೈಯತ್ನಹಳ್ಳಿ ಪೊಲೀಸ್. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಶೀಲಾದಿತ್ಯ ಬೋಸ್ಗೆ ಹೈಕೋರ್ಟ್ ಇಂದ ಬಿಗ್ ರಿಲೀಫ್ ಸಿಕ್ಕಿದೆ. ವಿಂಗ್ ಕಮಾಂಡರ್ ಇಂದ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ನಿಂದ ಬೈಕ್ ಸವಾರನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶೀಲಾದಿತ್ಯ ಮತ್ತು ಪತ್ನಿ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ,
ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಹೇಳಿದೆ. ಕೋರ್ಟ್ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸುವಂತಿಲ್ಲ. ವಿಂಗ್ ಕಮಾಂಡ್ ಪರ ವಕೀಲ ಅರುಣ್ ಶ್ಯಾಮ್ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಹೇಮಂತ್ ಚಂದ್ ಗೌಡರ್ ಪೀಠದಿಂದ ಈ ಆದೇಶ ಬಂದಿದೆ. ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಹೇಳಿರೋದು. ಕೋರ್ಟ್ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿರೋದು. ಈ ಮೂಲಕ ಶೀಲಾದಿತ್ಯ ಬೋಸ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ತಮಗೆಲ್ಲ ಗೊತ್ತಿರುವಂತೆ ವಿಂಗ್ ಕಮಾಂಡರ್ನಿಂದ ಬೈಕ್ ಸವಾರನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ವಿಂಗ್ ಕಮಾಂಡರ್ ಬೈಕ್ ಸವಾರ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ರಾಜ್ಯದಾದ್ಯಂತ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಈ ಕೇಸ್ನ ವಿಚಾರವಾಗಿ ಕೋರ್ಟ್ ಏನ್ ಹೇಳಿದೆ? ಶ್ರೀಪಾದ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈಯತ್ನಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಗಲಾಟೆಯ ವಿಚಾರವಾಗಿ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ವಿಂಗ್ ಕಮಾಂಡರ್ ಶೀಲಾದಿತ್ಯ ಅವರು ಬೈಯತ್ನಹಳ್ಳಿ ಪೊಲೀಸ್ ಠಾಣೆಗೆ ಅವರ ಪತ್ನಿಯ ಮೂಲಕ ದೂರು ನೀಡುವಂತ ಕೆಲಸವನ್ನು ಮಾಡಿರ್ತಾರೆ. ಅದಾದ್ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ವಿಕಾಸ್ ಎಂಬಾತನನ್ನ ಬಂಧಿಸಿರ್ತಾರೆ. ಆದ್ರೆ ಆ ವಿಕಾಸ್ ಮತ್ತೆ ಪ್ರತಿ ದೂರು ನೀಡಿದ ಜೊತೆಗೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ವಿಂಗ್ ಕಮಾಂಡರ್ದು ತಪ್ಪಿದೆ ಅನ್ನುವಂತ ವಿಚಾರ ಗೊತ್ತಾಗಿತ್ತು. ಜೊತೆಗೆ ವಿಕಾಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಆ ಒಂದು ಫುಟೇಜ್ ನ ಆಧರಿಸಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಮೇಲೆ 307 ಅಂದ್ರೆ ಕೊಲೆ ಯತ್ನ ಪ್ರಕರಣ ಜೊತೆಗೆ ಬೆದರಿಕೆ ಸೇರಿ 2-3 ಸೆಕ್ಷನ್ಗಳನ್ನು ಹಾಕಿ ಎಫ್ಐಆರ್ ಮಾಡಲಾಗಿತ್ತು. ಅದಾದ್ಮೇಲೆ ಒಂದಷ್ಟು ಕೂಗುಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಕನ್ನಡ ಪರ ಸಂಘಟನೆಗಳು, ಒಂದಷ್ಟು ಸಂಘಟನೆಗಳು, ಬೇರೆ ಬೇರೆಯವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸೋದ್ರ ಜೊತೆಗೆ ಬೈಯತ್ನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಈ ರೀತಿ ತಪ್ಪುದಾರಿಯನ್ನ ಹೊರಿಸಲಾಗಿದೆ. ಜೊತೆಗೆ ಕನ್ನಡ ಮಾತಾಡಲಿಲ್ಲ ಅಂತೇಳಿ ಇಶ್ಯೂನ ಕ್ರಿಯೇಟ್ ಮಾಡಲಾಗಿದೆ. ಕನ್ನಡದ ಹೆಸರನ್ನ ಬಳಸಿಕೊಂಡು ಒಬ್ಬ ವಿಂಗ್ ಕಮಾಂಡರ್ ಒಂದು ಬೇರೆ ರೀತಿಯಾದಂತಹ ಸುದ್ದಿಯನ್ನ ಹಬ್ಬಿಸಿದ್ದಾರೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅನ್ನೋಂತ ಧ್ವನಿ ಕೇಳಿ ಬಂದಿತ್ತು. ಹೀಗಾಗಿ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಫೋರ್ಸ್ ಅಧಿಕಾರಿಗಳು ಕೂಡ ಇಲಾಖಾ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಶೀಲಾದಿತ್ಯ ಅವರು ತಮ್ಮ ವಕೀಲರ ಪರ ಅಂದ್ರೆ ಅರುಣ್ ಶ್ಯಾಮ್ ಅವರ ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಅವರ ವಿರುದ್ಧ ನಡೆಯುವಂತ ತನಿಖೆಯಲ್ಲಿ ಒಂದಷ್ಟು ರಿಲೀಫ್ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳನ್ನ ಕೂಡಲೇ ತೆಗೆದುಕೊಳ್ಳುವಂತಿಲ್ಲ. ಕಾನೂನಿನ ನಿಯಮದಡಿ ಏನೆಲ್ಲ ತನಿಖೆ ನಡೆಸಬೇಕು ಅದು ಮಾತ್ರ ಮಾಡಬೇಕು. ಆದ್ರೆ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳುವಂತಿಲ್ಲ. ಕೋರ್ಟ್ ಅನುಮತಿ ಇಲ್ಲದೆ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ ಅಂತೇಳಿ ಹೈಕೋರ್ಟ್ ಈಗ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಿದೆ. ಈ ಮೂಲಕ ವಿಂಗ್ ಕಮಾಂಡರ್ ಶೀಲಾದಿತ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಮತ್ತೊಂದ್ ಕಡೆ ಈಗಾಗಲೇ ವಿಕಾಸ್ ಅವರು ಕೂಡ ಅವರ ವಕೀಲರ ಮೂಲಕ ಈ ಒಂದು ವಿಚಾರವಾಗಿ ಅಂದ್ರೆ ಈ ಒಂದು ಪ್ರಕರಣದ ವಿಚಾರವಾಗಿ ಮತ್ತಷ್ಟು ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಜೊತೆಗೆ ಸುಳ್ಳು ರೀತಿಯಾಗಿ ಈ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ವಿಕಾಸ್ ಆರೋಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ರಿಲೀಸ್ ಆದ ಬಳಿಕ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಸದ್ಯಕ್ಕೆ ಹೈಕೋರ್ಟ್ ನಿಂದ ಶೀಲಾದಿತ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಸದ್ಯಕ್ಕೆ ಈ ಒಂದು ಪ್ರಕರಣದ ಅಡಿ ಕಾನೂನಿನಡಿ ಏನೆಲ್ಲ ತನಿಖೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ